ನವೆಂಬರ್ 1, 1956 ಇಡೀ ಭಾರತದ ಎಲ್ಲ ರಾಜ್ಯಗಳು ಉದಯವಾದ ದಿನ. ಒಂದೋ ಎರಡೋ ಬಹುಶಃ ಕಾಶ್ಮೀರ ಇನ್ನೊಂದು ಯಾವುದೋ ಬಿಟ್ರೆ ಇಡೀ ಭಾರತದ ಎಲ್ಲ ರಾಜ್ಯಗಳು ಉದಯವಾಗಿದ್ದು ನವೆಂಬರ್ 1, 1956ರಲ್ಲೇ. ಬೇರೆ ರಾಜ್ಯಗಳಿಗೆ 1ನೇ ತಾರೀಕು ಇಸ್ ಜಸ್ಟ್ ಅನದರ್ ಡೇ, ಸ್ಯಾಲರಿ ಡೇ ಅಷ್ಟೇ. ಅವ್ರಿಗೆ ಈ ವಿಚಾರನೇ ಗೊತ್ತಿಲ್ಲ, ಯಾರು ಸೆಲೆಬ್ರೇಟು ಮಾಡಲ್ಲ. ಅಕ್ಟೋಬರ್ 1 ಹೆಂಗೋ ನವೆಂಬರ್ 1 ಹಂಗೇನೆ, ಡಿಸೆಂಬರ್ 1 ಹಂಗೇನೆ. ಅವ್ರಿಗೆ ಯಾರಿಗೂ ಇದರ ಬಗ್ಗೆ ಅರಿವಿಲ್ಲ. ಯಾಕೆಂದ್ರೆ ಅವ್ರಿಗೆ ಯಾರಿಗೂ ನೋವೇ ಇರಲಿಲ್ಲ. ನೋವಿದ್ದಿದ್ದು ನಮ್ಗೊಂದು ಕಥೆ ಇದೆ. ಈ ಹಬ್ಬ ಆಚರಣೆ ಮಾಡೋದ್ರ ಹಿಂದೆ ಒಂದು ನೋವಿನ ಕಥೆ ಇದೆ. ಏನಾ ನೋವಿನ ಕಥೆ? ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. 1799 ಮೇ 4 ಐತಿಹಾಸಿಕ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಶ್ರೀರಂಗಪಟ್ಟಣದಲ್ಲಿ. ಟಿಪ್ಪು ಸುಲ್ತಾನ್ ವರ್ಸಸ್ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನನನ್ನು ನಾವು ಏಕಾಂಗಿಯಾಗಿ ಎದುರಿಸಲಾರೆವು ಅಂತ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಹೈದರಾಬಾದಿನಿಂದ ನಿಜಾಮರನ್ನ, ಪುಣೆಯಿಂದ ಮರಾಠರನ್ನ ಕರ್ಕೊಂಡ್ಬರ್ತಾರೆ ತಮ್ಮ ಜೊತೆ. ಈ 3 ಜನ ಸೇರಿ ಯುದ್ಧವನ್ನ ಮಾಡ್ತಾರೆ. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರನ್ನ ಕೊಲ್ಲುತ್ತಾರೆ. ಟಿಪ್ಪು ಸುಲ್ತಾನ ಹುತಾತ್ಮರಾಗ್ತಾರೆ. ಮೈಸೂರು ಬ್ರಿಟಿಷರದ್ದಾಗುತ್ತೆ. ತನ್ಮೂಲಕ ಇಡೀ ಭಾರತದ ಮೇಲೆ ಬ್ರಿಟಿಷರು ಪಾರಮ್ಯವನ್ನ ಸಾಧಿಸ್ತಾರೆ. ಅವರಿಗೆ ಲಂಗು ಲಗಾರ ಆಯ್ತಾ? ಯುದ್ಧ ಗೆದ್ರು. ಈಗ ಅವ್ರು ಕರ್ಕೊಂಡ್ ಬಂದಿದಾರಲ್ಲ ಪುಣೆಯಿಂದ, ಹೈದರಾಬಾದಿಂದ ಮರಾಠರನ್ನ ಮತ್ತು ನಿಜಾಮರನ್ನ, ಅವ್ರಿಗೇನಾದ್ರೂ ವಾಪಸ್ ಕೊಡ್ಬೇಕಲ್ಲ ಯುದ್ಧದ ಖರ್ಚು. ಇಡೀ ಕರ್ನಾಟಕವನ್ನು 5 ಭಾಗಗಳಾಗಿ ಹರಿದು ಹಂಚಿ ಬಿಡ್ತಾರೆ. ಹುಬ್ಬಳ್ಳಿ, ಧಾರವಾಡ, ಕಿತ್ತೂರು, ಬೈಲೊಂಗಲ, ಬೆಳಗಾವಿ ಕಿತ್ತು ಮರಾಠರಿಗೆ ಕೊಡ್ತಾರೆ. ಅದು ಬಾಂಬೆ ಕರ್ನಾಟಕ ಅಂತ ಆಗುತ್ತಾಗ. ಆಯ್ತಾ? ಬೀದರ್ರು, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಭಾಗಗಳನ್ನ ಕಿತ್ತು ಹೈದರಾಬಾದಿಗೆ ಕೊಡ್ತಾರೆ. ಅದು ಹೈದರಾಬಾದ್ ಕರ್ನಾಟಕ ಅಂತ ಆಗುತ್ತೆ. ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರದವರೆಗೆ 9 ಜಿಲ್ಲೆಗಳನ್ನು ಸೇರಿಸಿ ಮೈಸೂರು ಮಹಾರಾಜರಿಗೆ ಕೊಡ್ತಾರೆ. ಅದು ಮೈಸೂರು ರಾಜ್ಯ ಅಂತ ಆಗುತ್ತೆ. ಇಡೀ ಕರಾವಳಿಯನ್ನ 2 ಭಾಗ ಮಾಡಿ ಸೌತ್ ಕೆನರಾ, ನಾರ್ತ್ ಕೆನರಾ ಅಂತ ಮಾಡಿ, ಸೌತ್ ಕೆನರಾನ ಮದ್ರಾಸ್ ಪ್ರಾವಿನ್ಸಿಗೆ ಸೇರಿಸ್ಕೊತಾರೆ, ನಾರ್ತ್ ಕೆನರಾನ ಬಾಂಬೆ ಪ್ರಾವಿನ್ಸಿಗೆ ಸೇರಿಸ್ಕೊತಾರೆ. ಕೊಡಗು ಮತ್ತು ಬಳ್ಳಾರಿಯನ್ನ ನೇರವಾಗಿ ತಮ್ಮ ಆಡಳಿತದಲ್ಲೇ ಇಟ್ಕೊತಾರೆ. ಇಷ್ಟು 5-6 ಭಾಗಗಳನ್ನಾಗಿ ಇಡೀ ಕರ್ನಾಟಕವನ್ನ ಒಡೆದು ಬಿಡ್ತಾರೆ. 1799ರಲ್ಲಿ ಒಡೆದು ಹೋದ ಕನ್ನಡಿಗರು ಮತ್ತೆ ಒಂದಾಗಿದ್ದು 157 ವರ್ಷಗಳಾದ್ಮೇಲೆ 1956 ನವೆಂಬರ್ 1ರಲ್ಲಿ. ಅದಕ್ಕೆ ಈ ಹಬ್ಬ.